ಸರ್ವರಿಗೂ ನಮಸ್ಕರಿಸುತ್ತಾ ಮಕ್ಕಳ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ RTE ರೈಟ್ ಟು ಎಜುಕೇಷನ್ ಆಗಸ್ಟ್ 4, 2009 ಜಾರಿಗೆ ಬಂದ ಭಾರತದ ಸಂಸತ್ತಿನ ಕಾಯ್ದೆ ಇದಾಗಿದ್ದು, ಇದು ಭಾರತೀಯ ಸಂವಿಧಾನದ 21A ವಿಧಿಯ ಅಡಿಯಲ್ಲಿ ಭಾರತದಲ್ಲಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮಹತ್ವದ ವಿಧಾನಗಳನ್ನು ವಿವರಿಸುತ್ತದೆ. ಏಪ್ರಿಲ್ 1, 2010 ಕಾಯ್ದೆ ಜಾರಿಗೆ ಬಂದಾಗ ಭಾರತವು ಶಿಕ್ಷಣವನ್ನು ಪ್ರತಿ ಮಗುವಿನ ಮೂಲಭೂತ ಹಕ್ಕನ್ನಾಗಿ ಮಾಡಿದ 135 ದೇಶಗಳಲ್ಲಿ ಒಂದಾಗಿದೆ. 2025-26ನೇ ಸಾಲಿನ RTEಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ಏಪ್ರಿಲ್ 15, 2025 ಪ್ರಾರಂಭಗೊಂಡಿದೆ. ನಿಮ್ಮ ಮಗುವಿನ ಉಚಿತ ಶಿಕ್ಷಣಕ್ಕಾಗಿ RTE ಸೀಟ್ ಪಡೆಯಲು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಖಾಸಗಿ ಶಾಲೆಗಳಲ್ಲಿ ಉಚಿತ RTE ಸೀಟ್ಗಳನ್ನು ಪಡೆಯಬಹುದಾಗಿದೆ. RTEಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮತ್ತು ಮುಖ್ಯವಾಗಿ ಬೇಕಾಗಿರುವ ದಾಖಲೆಗಳ ವಿವರ. ವಿದ್ಯಾರ್ಥಿಗಳ ಅರ್ಹತಾ ವಿವರಗಳನ್ನು ತಿಳಿಯುವುದಾದರೆ 2025-26ನೇ ಸಾಲಿನಲ್ಲಿ RTE ರೈಟ್ ಟು ಎಜುಕೇಷನ್ಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುವ ವಿದ್ಯಾರ್ಥಿಗಳೆಂದರೆ ಅನಾಥ ಮಕ್ಕಳು, HIV ಸೋಂಕಿತ ಅಥವಾ ಬಾಧಿತ ಮಕ್ಕಳು, ಮಂಗಳಮುಖಿಯರ ಮಕ್ಕಳು, ವಿಶೇಷ ಅಗತ್ಯವುಳ್ಳ ಮಕ್ಕಳು, ವಲಸೆ ಬಂದವರ ಮಕ್ಕಳು, ಬೀದಿ ಬದಿಗಳಲ್ಲಿ ವಾಸಿಸುವ ಮಕ್ಕಳು. ದಿನಾಂಕ 1/4/2015 ನಂತರ ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮಕ್ಕಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಕ್ಕಳು, ಪ್ರವರ್ಗ 1, 2A, 2B, 3A ಮತ್ತು 3B ವರ್ಗಕ್ಕೆ ಸೇರಿದ ಮಕ್ಕಳು, ದುರ್ಬಲ ವರ್ಗಕ್ಕೆ ಸೇರಿದ ಮಕ್ಕಳು. ಈ ಎಲ್ಲ ವರ್ಗಗಳಿಗೆ ಸೇರಿದ ಮಕ್ಕಳ ಪೋಷಕರು RTE ಸೀಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮೊದಲನೆಯದಾಗಿ, ಫಲಾನುಭವಿಯು ಕರ್ನಾಟಕ ರಾಜ್ಯದ ಶಾಶ್ವತ ನಿವಾಸಿಯಾಗಿರಬೇಕು. 2. ಅಧಿಸೂಚನೆಯಲ್ಲಿ ನೀಡಲಾದ ದಿನಾಂಕದಂದು ಮಗುವಿಗೆ ವಯಸ್ಸು 5 ವರ್ಷವನ್ನು ಮೀರಬಾರದು. 3. ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷ ರು ಮೀರಿರಬಾರದು. 4. ಒಬ್ಬರು BPL ಸಮುದಾಯಕ್ಕೆ ಸೇರಿದವರಾಗಿರಬೇಕು ಮತ್ತು ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಹೊಂದಿರಬೇಕು. ಅಗತ್ಯವಿರುವ ಎಲ್ಲ ದಾಖಲೆಗಳ ಬಗ್ಗೆ ತಿಳಿಯುವುದಾದರೆ 1. ವಿದ್ಯಾರ್ಥಿಯು ಹುಟ್ಟಿದ ದಿನಾಂಕ ಅಂದರೆ ಜನ್ಮ ದಾಖಲೆ. 2. ನಿವಾಸ ಪ್ರಮಾಣ ಪತ್ರ. 3. ವಿದ್ಯಾರ್ಥಿ ಮತ್ತು ಅವರ ಪೋಷಕರ ಆಧಾರ್ ಕಾರ್ಡ್. 4. ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಬ್ಬರ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ. 5. ಮೊಬೈಲ್ ಸಂಖ್ಯೆ. 6. ಪಡಿತರ ಚೀಟಿ. 7. ಇಮೇಲ್ ID. ಮಕ್ಕಳು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ಪ್ರವರ್ಗ 1, 2A, 2B, 3A ಮತ್ತು 3B ವರ್ಗಕ್ಕೆ ಸೇರಿದ ಮಕ್ಕಳು ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಕ್ಕಳು ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ದಿನಾಂಕ 1/4/2015 ನಂತರ ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮಕ್ಕಳು ರೈತ ಆತ್ಮಹತ್ಯಾ ಪರಿಹಾರ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ವಲಸೆ ಬಂದವರು ಮತ್ತು ಬೀದಿ ಬದಿಯಲ್ಲಿ ವಾಸಿಸುವ ಮಕ್ಕಳು ವಲಸೆ ಪ್ರಮಾಣ ಪತ್ರ, ಬೀದಿ ಬದಿ ವಾಸಿಸುತ್ತಿರುವ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. HIV ಸೋಂಕಿತ ಮಕ್ಕಳು ಅಥವಾ ಬಾಧಿತ ಮಕ್ಕಳು ಹಸಿರು ಪುಸ್ತಿಕೆಯನ್ನು ಸಲ್ಲಿಸಬೇಕಾಗುತ್ತದೆ. ಅನಾಥ ಮಕ್ಕಳು ಶಿಕ್ಷಣ ಇಲಾಖೆ ಒದಗಿಸುತ್ತಿರುವ ನಮೂನೆಯಲ್ಲಿ ದೃಢೀಕರಣ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ಈ ಮೇಲಿನ ದಾಖಲೆಗಳು RTE ಸೀಟ್ ಪಡೆಯಲು ಅಗತ್ಯವಾಗಿರುತ್ತದೆ. ಇನ್ನು ಮಕ್ಕಳ ವಯೋಮಿತಿಯ ವಿವರ. LKGಗೆ ಸೇರ್ಪಡೆ ಹೊಂದುವ ಮಕ್ಕಳು 3ರಿಂದ 4 ವರ್ಷ, 1ನೇ ತರಗತಿಗೆ ಸೇರಲು ಬಯಸುವ ಮಕ್ಕಳು 5ರಿಂದ 6 ವರ್ಷ ವಯಸ್ಸಿನವರಾಗಿರಬೇಕು. ಕರ್ನಾಟಕದ RTE 25% ಕೋಟಾದ ಪ್ರಯೋಜನಗಳು. RTE ಕಾಯ್ದೆಯಡಿಯಲ್ಲಿ ಬರುವ ಸಾವಿರಾರು ಶಾಲೆಗಳು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸುತ್ತಿದೆ. RTE ಅಡಿಯಲ್ಲಿ ಸರ್ಕಾರವು ಆಯ್ದ ವಿದ್ಯಾರ್ಥಿಗಳಿಗೆ ಹೊರಾಂಗಣ, ಒಳಾಂಗಣ ಆಟಗಳು, ಕಂಪ್ಯೂಟರ್ ಶಿಕ್ಷಣ, ಕ್ರೀಡೆ, ಪ್ರಾಯೋಗಿಕ ಜ್ಞಾನ ಮುಂತಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಿದೆ. ಉತ್ತಮ ಶಿಕ್ಷಣ, ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುತ್ತದೆ. ಕರ್ನಾಟಕ ರಾಜ್ಯ ಸರ್ಕಾರವು ಶಿಕ್ಷಣ ಹಕ್ಕು ಉಪಕ್ರಮದ ಮೂಲಕ ಬಡ ಮಕ್ಕಳಿಗೆ ಶಿಕ್ಷಣ
ಇಡೀ ಅವರ ವೃತ್ತಿ ಜೀವನವನ್ನು ರೂಪಿಸುತ್ತದೆ. RTE ಮಕ್ಕಳಿಗೆ ಉಚಿತ ಬೋಧನೆ, ಸಾರಿಗೆ, ಶಾಲಾ ಉಡುಗೆ ಮುಂತಾದ ವಿವಿಧ ಸೌಕರ್ಯಗಳನ್ನು ನೀಡುತ್ತದೆ. ಅರ್ಹ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಪ್ರಯೋಗಾರ್ಥ ಅವಧಿ 9/4/2025 ರಿಂದ 11/4/2025. ಅನುದಾನಿತ ಶಾಲೆಗಳು ಸೇರಿದಂತೆ RTE ಅಡಿ ದಾಖಲೆ ಕೋರಿ ಪೋಷಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ನಿಗದಿಸಿದ ಅವಧಿ 15/4/2025 ರಿಂದ 12/5/2025. ಕೊನೆಯ ದಿನಾಂಕ 12/5/2025 ಒಳಗಾಗಿ ಆನ್ಲೈನ್ ಮುಖಾಂತರ ರೈಟ್ ಟು ಎಜುಕೇಷನ್ ಅಡಿಯಲ್ಲಿ ನಿಮ್ಮ ಮಕ್ಕಳಿಗೆ ಖಾಸಗಿ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಉಚಿತ ಶಿಕ್ಷಣವನ್ನು ಕೊಡಿಸಬಹುದಾಗಿದೆ. ವಿದ್ಯಾರ್ಥಿಗಳ ಪೋಷಕರು ಈ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ತಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕೆ ಬುನಾದಿಯಾಗುವಂತೆ ಕೋರುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರವನ್ನು ಬಯಸುತ್ತೇನೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.